ನಾವು ಒಂದು ಮಗುವಿನ ಜವಾಬ್ದಾರಿಯನ್ನೇ ನಿಭಾಯಿಸಲು ಕಷ್ಟಪಡ್ತೇವೆ. ಆದರೆ ಮಂಗಳೂರಿನ ಸಾನ್ನಿಧ್ಯ ಸಂಸ್ಥೆ 200 ವಿಶೇಷ ಅಗತ್ಯವುಳ್ಳ ಮಕ್ಕಳ ಬದುಕಿಗೆ ಬೆಳಕಾಗ್ತಿದೆ. ಅಲ್ಲಿ ಇಂದು ಮಾನವೀಯ ದೃಶ್ಯ ಕಂಡಿತು. 200 ವಿಶೇಷ ಸಾಮರ್ಥ್ಯದ ಮಕ್ಕಳ ಜೊತೆ ಈದ್ ಸಂಭ್ರಮದ ದೃಶ್ಯ ಅದು. ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಿಶೇಷಚೇತನ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಇಂದು ಹಬ್ಬದ ವಾತಾವರಣ. ಸುಮಾರು 200 ವಿಶೇಷಚೇತನ ಮಕ್ಕಳು ಈದ್ ಮಿಲನ್ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಭಾಗವಹಿಸಿದರು. ಜಮಿಯತುಲ್ ಫಲಾಹ್ ಮಂಗಳೂರು ಕಾರ್ಪೊರೇಷನ್ ಶಾಖೆ ಆಯೋಜಿಸಿದ ಈ ಕಾರ್ಯಕ್ರಮ ಕೇವಲ ಹಬ್ಬದ ಆಚರಣೆಯಷ್ಟೇ ಅಲ್ಲ, ವಿಶೇಷಚೇತನ ಮಕ್ಕಳ ಬಗ್ಗೆ ಸಮಾಜಕ್ಕಿರುವ ಜವಾಬ್ದಾರಿಯನ್ನು ನೆನಪಿಸುವಂತಿತ್ತು. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ವರ್ಷಕ್ಕೆ 2 ಬಾರಿ ಈದ್ ಕಾರ್ಯಕ್ರಮವನ್ನು ಇದೇ ಶಾಲೆಯಲ್ಲಿ ಆಯೋಜಿಸುತ್ತಾ ಬರುತ್ತಿರುವುದು ಈ ಮಕ್ಕಳ ಬಗ್ಗೆ ಸಂಸ್ಥೆ ಹೊಂದಿರುವ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಇವತ್ತಿನ ದಿನ ನನಗೆ ತುಂಬಾ ಒಂದು ಸಂತೋಷದ ದಿನ. ಯಾಕಂತ ಹೇಳಿದ್ರೆ ನಾವು ಈ 15 ವರ್ಷದಿಂದ ಈ ಜಮಿಯತುಲ್ ಫಲಾಹ್ ಮತ್ತು ಸಾನ್ನಿಧ್ಯ ಸ್ಪೆಷಲ್ ಸ್ಕೂಲ್ ಒಟ್ಟಿಗೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬಕ್ರೀದ್ ಮತ್ತು ಈದ್ ಈ 2 ಹಬ್ಬವನ್ನು ಸಾನ್ನಿಧ್ಯದ ಸಂಸ್ಥೆಯ ಒಡನೆ ಕಳೆದ 15 ವರ್ಷದಿಂದ ವರ್ಷದ 2 ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಳ್ತಾ ಇದೆ. ಸೇವಾ ಮನೋಭಾವನೆ ಹೊಂದಿದಂತ ಅವರು ಅದೇ ರೀತಿ ಸೇವಾ ಮನೋಭಾವನೆ ಹೊಂದಿದಂತ ನಾವು. ಆದ್ರಿಂದ ಜಮಿಯತುಲ್ ಫಲಾಹದ 2 ಮಾತಿಲ್ಲ. ಅವರು ನಮಗಿಂತ ಹಿರಿಯ ಸಂಸ್ಥೆ ಆಗಿರ್ಬೋದು. 1970ರ ದಶಕದಿಂದ ಸಹ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಂಥ ಸಂಸ್ಥೆ. ಈ ಕ್ಷೇತ್ರದಲ್ಲಿ ಏನು ಸಾನ್ನಿಧ್ಯ ಈ ಕೆಲಸವನ್ನು ಮಾಡ್ತಾ ಇದೆ, ಇದನ್ನು ಮನಗಂಡು ನಿರಂತರವಾಗಿ ಅವರ ಇಲ್ಲುವಂಥ ಎಲ್ಲ ಸದಸ್ಯರು ಏನೇ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಸಹ ಸಾನ್ನಿಧ್ಯದ ಈ ಒಂದು ಬಕ್ರೀದ್ ಆಚರಣೆ ಅಥವಾ ಈದ್ ಆಚರಣೆಯಲ್ಲಿ ತೊಡಗಿಸಿಕೊಂಡು ಒಂದು ವಿಶೇಷ ಮಕ್ಕಳ ಜೊತೆ ಒಡನಾಟವನ್ನು ಇಷ್ಟವರೆಗೆ ಬೆಳೆಸಿದ್ದಾರೆ. 15 ವರ್ಷದ ನಿರಂತರವಾದ ನಮ್ಮ ಸಂಬಂಧ ಇನ್ನಷ್ಟು ಕಾಲಗಳು ಮುಂದುವರಿಯಲಿ. ಈ ಸಮಾಜದಲ್ಲಿ ಈ ಸಮಾಜಕ್ಕೆ ಜಮಿಯತುಲ್ ಫಲಾಹ್ಗೆ ಸಾನ್ನಿಧ್ಯ ಸಂಸ್ಥೆಯ ಅಧ್ಯಕ್ಷನ ನೆಲೆಯಲ್ಲಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾರೆ. ಅವರ ಒಂದು ಮುತುವರ್ಜಿಯಿಂದ ಇವತ್ತು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಬುದ್ಧಿಮಾಂದ್ಯ ಮಕ್ಕಳ ಒಟ್ಟಿಗೆ ನಾವು ಕೂಡ ಸಹಭೋಜನ ಮಾಡಬೇಕನ್ನೋ ಒಂದು ಏಕೈಕ ದೃಷ್ಟಿಯಲ್ಲಿ ಈದ್ ಮಿಲನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಕ್ಕಳೊಟ್ಟಿಗೆ ಒಂದು ಸಂತೋಷವನ್ನು, ಹಬ್ಬದ ಸಂತೋಷವನ್ನು ಕೂಡ ಆ ಮಕ್ಕಳೊಟ್ಟಿಗೆ ಹಂಚಿಕೊಳ್ಬೇಕನ್ನುವ ಒಂದು ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವೆಲ್ಲರೂ ಒಟ್ಟು ಸೇರಿರುವಂಥದ್ದು ಸರ್. ಇಲ್ಲಿ ಸ್ಪೆಷಲ್ ಮಕ್ಕಳು ಇವರು. ಇಲ್ಲಿ ನಮ್ಮ MS ಕ್ಯಾಟರರ್ಸ್ನವರದು ಸ್ಪಾನ್ಸರ್ ಊಟದ ವ್ಯವಸ್ಥೆ ಹಾಗೂ ನಮ್ಮ ಈ ಎಲ್ಲ ಸದಸ್ಯರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವರಿಗೆ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಅವ್ರಿಗೆ ಸಹಕಾರ 15 ವರ್ಷಗಳಿಂದ ಈ ಕಾರ್ಯ ನಿರಂತರವಾಗಿ ಸಾಗಿ ಬರ್ತಾ ಇದೆ. ಒಂದು ಮಗುವಿನ ಆರೈಕೆ ಅನೇಕ ಕುಟುಂಬಗಳಿಗೆ ಸವಾಲಾಗುವ ಇಂದಿನ ಸಂದರ್ಭದಲ್ಲಿ ಸಾನ್ನಿಧ್ಯ ಸಂಸ್ಥೆ ಕಳೆದ 24 ವರ್ಷಗಳಿಂದ 200 ವಿಶೇಷ ಸಾಮರ್ಥ್ಯದ ಮಕ್ಕಳನ್ನ ವಸತಿಯುತ ವ್ಯವಸ್ಥೆಯಲ್ಲಿ ಸಾಕಿ ಶಿಕ್ಷಣ ನೀಡಿ ಸ್ವಾವಲಂಬಿ ಬದುಕಿನತ್ತ ಕೊಂಡೊಯ್ಯುವ ಕಾರ್ಯದಲ್ಲಿ ತೊಡಗಿದೆ. ಬುದ್ಧಿಮಾಂದ್ಯ ಮತ್ತು ವಿಶೇಷ ಸಾಮರ್ಥ್ಯದ ಮಕ್ಕಳನ್ನ ಸಮಾಜಕ್ಕೆ ಹೊರೆಯಾಗದಂತೆ ಸಮಾಜದ ಭಾಗವಾಗಿಯೇ ಬದುಕಲು ಕಲಿಸುತ್ತಿರುವ ಸಾನ್ನಿಧ್ಯ ಸಂಸ್ಥೆಯ ಸೇವೆಯನ್ನ ಗುರುತಿಸುವ ಕಾರ್ಯವು ಈ ಕಾರ್ಯಕ್ರಮದ ಹಿಂದಿದೆ. ಸಾನ್ನಿಧ್ಯ ಒಂದು ವಸತಿ ಶಾಲೆಯನ್ನ ಪ್ರಾರಂಭಿಸಬೇಕು ಎಂಬ ಒಂದು ಹಂಬಲ ನಮ್ಮ ಮನಸ್ಸಿಗೆ ಬಂತು. ಯಾಕೆಂದ್ರೆ ನನ್ನ ಮನೆಯಲ್ಲಿ ಒಂದು ಡೌನ್ ಸಿಂಡ್ರೋಮ್ ಮಗುವನ್ನ ನಾನು 12 ವರ್ಷ ಇಟ್ಕೊಂಡಿದ್ದೆ. ನಾನಾದ್ರೂ ನನ್ನ ತಾಯಿ ಆಗ್ಲಿ ನನ್ನ ಶ್ರೀಮತಿ ಆಗ್ಲಿ ಅದನ್ನೆಲ್ಲ ನೋಡಿ, ಬಟ್ ಆ ಒಂದು ಪ್ರೇರಣೆ ಮೋಟಿವೇಶನ್ ಇವತ್ತು ಇಂಥ ಒಂದು ಶಾಲೆ ಪ್ರಾರಂಭ ಮಾಡ್ಲಿಕ್ಕೆ ಸಾನ್ನಿಧ್ಯ ವಸತಿಯುತ ಶಾಲೆ ಈಗ ಸಾನ್ನಿಧ್ಯ ಸಮೂಹ ಸಂಸ್ಥೆಗಳಾಗಿ ಬೆಳೆದಿದೆ. ಉಜಿರೆಯಲ್ಲಿ ನಮ್ಮ ಸಂಸ್ಥೆ ಇದೆ ಎಂಡೋಸಲ್ಫಾನ್ ಪೀಡಿತರಿಗಾಗಿ. ಇಲ್ಲಿ ಅಕ್ವಾಟಿಕ್ ಥೆರಪಿ ಒಂದು ಕಡೆಯಲ್ಲಿ, ಮತ್ತೆ ಇಲ್ಲಿ ಕೂಡ ಕೌಶಲ್ಯ ತರಬೇತಿ ಕೇಂದ್ರ. ಒಂದು ಏನಂತ ಹೇಳಿದ್ರೆ ನಾವು ನೋವಿನಲ್ಲಿ ನಗುವನ್ನು ಕಾಣುವವರು. ಏನ್ ಮಾಡ್ಬೇಕು ಹೇಳಿ ಸರ್? ನಂಗೆ ಇರೋದೊಬ್ಬ ಮಗ, ಅವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಂಗೆ ಸಾಕು. ಸ್ಕೂಲಿಗೆ ಹೋದ್ರೆ ಒಂದು ಶಾಂತವಾಗಿ ಒಂದು ಹಾಡು ಹಾಕೋತೀನಿ, ಅಪ್ಪ ಹೋದ ಇವನು ಇವತ್ತು ಸ್ಕೂಲಿಗೆ ಅಂತ. ಬಟ್ ಸೀಯಿಂಗ್ ಹಿಯರ್ ಇಷ್ಟು ಮಕ್ಕಳನ್ನ ಇಷ್ಟು ಪ್ರೊಫೆಷನಲಿ ಪ್ರಿಪೇರ್ ಮಾಡಿ ಇಷ್ಟು ಪ್ರೆಸೆಂಟಬಲ್ ಫಾರ್ಮ್ಯಾಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದು ರಿಯಲಿ ಹ್ಯಾಟ್ಸ್ ಆಫ್ ಟು ಎನಿ ಪರ್ಸನ್ ಬಿಹೈಂಡ್ ದಿಸ್ ಪರ್ಪಸ್. ಇಲ್ಲಿ ಬಂದಿರೋದು ಸ್ಪೆಷಲಿ ಏಬಲ್ಡ್ ಸ್ಕೂಲಿಗಲ್ಲ, ನಾನು ಕಲೀಲಿಕ್ಕೆ ತುಂಬಾ ಇದೆ ಅಂತ ಕಲ್ತ್ಕೊಂಡು ಬಂದೆ. ನಾನು ಇವತ್ತು ನನ್ನ ಸೌಭಾಗ್ಯ ಅನ್ಕೋಬೇಕು, ಬಿಕಾಸ್ ನಾನಿಲ್ಲಿ ಡಿಗ್ನಿಟರಿ ಗೆಸ್ಟ್ ಆಫ್ ಆನರ್ ಅಲ್ಲ, ಬಟ್ ಆಸ್ ಅ ಕಾಮನ್ ಮ್ಯಾನ್ ನಾನಿಲ್ಲಿ ಬಂದಾಗ ನನಗೂ ಕಲೀಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಸರ್ ನನ್ನ ಪರ್ಸನಲ್ ಕೆಪಾಸಿಟಿಯಲ್ಲಿ, ಪ್ರೊಫೆಷನಲ್ ಕೆಪಾಸಿಟಿಯಲ್ಲಿ, ಇಫ್ ಐ ಆಮ್ ಎನಿ ಯೂಸ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಐ ವಿಲ್ ಬಿ ಗ್ಲಾಡ್ ಟು ಸರ್ವ್. ನಾವು ಪ್ರಪಂಚದಲ್ಲಿ ಬೇರೆ ಬೇರೆ ಸೇವೆಗಳನ್ನು ಮಾಡ್ತೀವಿ, ಆದರೆ ವಿಶೇಷ ಚೇತನ ಮಕ್ಕಳ ಸೇವೆ ಮಾಡ್ತಕ್ಕಂಥದ್ದು
ಅದು ಎಲ್ರಿಗೆ ಆ ಮನಸ್ಸುಗಳು ಬರುವುದಿಲ್ಲ. ಸ್ನೇಹಿತರೊಬ್ಬರು ಹೇಳಿದರು, ದೇಶದಲ್ಲಿ ರಕ್ಷಣೆಯನ್ನು ಕಾಯ್ತಕ್ಕಂಥ ಯೋಧರು ಏನು ಕೆಲಸ ಮಾಡ್ತಾರೆ ಅದಕ್ಕಿಂತಲೂ ಸ್ವಲ್ಪ ಮಿಗಿಲಾಗಿರ್ತಕ್ಕಂಥ ಸೇವೆ ಈ ಮಕ್ಕಳ ಜೊತೆಯಲ್ಲಿ ಇಲ್ಲಿಯ ಶಿಕ್ಷಕರು, ಇಲ್ಲಿಯ ಮ್ಯಾನೇಜ್ಮೆಂಟ್ನವರು ಮಾಡ್ತಾರೆ. ಒಂದು ಸಾನ್ನಿಧ್ಯ ಸಂಸ್ಥೆಯನ್ನು ನಾವು ಕಳೆದ 25 ವರ್ಷಗಳಿಂದ ಕಾಣ್ತಾ ಇದ್ದೇವೆ. ಇಲ್ಲಿಗ ಇವರು ಬೋರ್ಡಿಂಗ್ ಸ್ಕೂಲ್ಗಳನ್ನು ಕೂಡ ಮಾಡಿದ್ದಾರೆ. ಅದು ಯಾವ ಮಟ್ಟಕ್ಕಿದೆ ಅಂತ ಹೇಳಿದರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ. ನಿಜವಾಗಿಯೂ ವಸಂತ್ ಶೆಟ್ರು, ಅದೇ ರೀತಿಯಲ್ಲಿ ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ಮಾಬಲ್ ಮಾಲ್ಲರು ಮತ್ತು ಬಶೀರ್ ಬಾಯಿ ಇವರ ಈ ತಂಡ ಏನಿದೆ, ದೊಡ್ಡ ಸೇವೆಯನ್ನು ಈ ಜಿಲ್ಲೆಯಲ್ಲಿ ಈ ಕೆಲಸವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಅದೊಂದು ಶ್ಲಾಘನೀಯ. ಸಾನ್ನಿಧ್ಯದಲ್ಲಿ ನಿಜಕ್ಕೂ ಒಂದು ಅಧ್ಯಾಪಕನಿಗೆ ಒಂದು 35 ಮಕ್ಕಳನ್ನ ಸರಿ ಇದ್ದಂಥ ಮಕ್ಕಳನ್ನು ನಿಗ್ರಹಿಸಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸುಮಾರು 200 ಚಿಲ್ಲರೆ ಮಕ್ಕಳು, ಅದು ಕೂಡ ಮೆಂಟಲಿ ಡಿಸಾರ್ಡರ್ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವಲ್ಲಿ ಇವರು ಮಾಡ್ತಾ ಇದ್ದ ಪ್ರಯತ್ನ ನಿಜಕ್ಕೂ ಗ್ರೇಟ್, ಮೆಚ್ಚುವಂಥದ್ದು. ಇವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗಬೇಕು. ಧರ್ಮದ ಗಡಿಗಳನ್ನ ಮೀರಿ ಮಾನವೀಯತೆಯ ಸಂದೇಶ ಸಾರಿದ ಈ ಈದ್ ಮಿಲನ್ ಕಾರ್ಯಕ್ರಮ ಮಂಗಳೂರಿನಲ್ಲಿ ಮತ್ತೊಮ್ಮೆ ಸಹಬಾಳ್ವೆಯ ಸುಂದರ ಚಿತ್ರಣವನ್ನ ಅನಾವರಣಗೊಳಿಸಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.